ತಗೊಳ್ರಿ. ಆ ಎಲೆನೋ ಇಲ್ಲ ಸಿಲಕ್ಕೆನೇನೋ. ನಿಮ್ದು ಯಾವಾಗ್ಲೂ ತಮಾಷೆನೆ ಆಗೋಯ್ತು. ಮಕ್ಕಳ ಭವಿಷ್ಯದ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಅವ್ರು ಏನ್ ಮಾಡ್ತಾ ಇದಾರೆ, ಹೇಗ್ ಓದ್ತಾ ಇದಾರೆ ಅಂತನಾದ್ರೂ ಗೊತ್ತಿದ್ಯೇನ್ರಿ ನಿಮ್ಗೆ? ಅಲ್ಲ ರೀ, ಇರೋ ಒಬ್ಬ ಮಗ ನಾಳೆ ಅವ್ನ್ ಪೋಲಿ ಆದ್ರೆ ಹೇಗಪ್ಪ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಅಯ್ಯ, ಅವರೆಲ್ಲಿ ಯೋಚನೆ ಮಾಡ್ತಾರೆ? ತಿಂತಾ ಇರೋದ್ ನೋಡು, ಬೆಳಗ್ಗೆ ಜಾಗಿಂಗು, ಆಮೇಲೆ ವರ್ಕಿಂಗು, ಸಾಯಂಕಾಲ ವಾಕಿಂಗು, ನೈಟ್ ಸ್ಲೀಪಿಂಗ್. ಸ್ವಲ್ಪ ಸುಮ್ಮನಿರೆ. ಪ್ರತಿಯೊಬ್ಬ ಮನುಷ್ಯ ತಾನು ಸತ್ರುನು ಒಂದು ಗುರುತು ಉಳಿಸೇ ಇರ್ತಾನೆ. ಆ ಗುರುತೆ ಅವನ ಮಕ್ಕಳು. ಯಾವ ತಂದೆನೂ ಅವನ ಮಕ್ಕಳು ಕೆಟ್ಟೋದ್ರೆ ನೋಡ್ತಾ ಸುಮ್ಮನೆ ಕೂತಿರಲ್ಲ. ಲಾಸ್ಟ್ ವೀಕ್ ನಮ್ ಕಮಿಷನರ್ ಹತ್ರ ಮಾತಾಡಿದ್ದೀವಿ. ಯಾಗೂ ನಮ್ ಹುಡುಗರು ಫೈನಲ್ ಡಿಗ್ರಿ ಪಾಸ್ ಆದ್ರೆ ಆಫೀಸರ್ಗಳಾಗ್ತಾರೆ, ನಮ್ ಮೇಲೇನೆ ಬಾಸ್ ಆಗ್ತಾರೆ. ಒಂದ್ ವೇಳೆ ಪಾಸ್ ಆಗ್ಲಿಲ್ಲ ಅಂದ್ರೆ ನಮ್ ಕೈ ಕೆಳಗೆ ಪ್ಯೂನ್ ಆಗ್ತಾರೆ. ಲೈ, ನೀನ್ ಅವನ್ ತಾಯಿ ಅಂತ ಗೊತ್ತು ಕಣೆ, ಹಂಗೆ ನಾನು ಅವನ್ ತಂದೆನನ್ನ ಮರಿಬೇಡ. ಅವನ್ ಬಗ್ಗೆ ನನ್ಗೂ ಕಾಳಜಿ ಇದೆ ಕಣೆ. ಲೇ ಪದ್ದು, ಈ ವಿಷಯ ನಿನ್ನ ಮಗನಿಗೆ ಹೇಳ್ಬೇಡ. ಹೌದು, ನಿನ್ ಸುಪುತ್ರ ಏನ್ ಮಾಡ್ತಿದ್ದಾನೆ? ಟೆರೆಸ್ ಮೇಲೆ ಓದ್ತಾ ಇದ್ದಾನೆ. ಅವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಆ ಲೇಡಿ ಪೊಲೀಸ್ ಅಜ್ಜಿ ಪಿಂಡ ಕಾಗೆ ತಿನ್ನ ಯಾವ ಸ್ಪಾಟ್ ಅಂತ ನೋಡಿದ್ರೆ ಎಲ್ಲಾ ಕಡೆ ಹೊಡೆದ್ಬಿಟ್ಲು. ಇನ್ಸ್ಪೆಕ್ಟರ್ ಸಾರ್ಸುವಾಗ ಬರ. ಆ ಪೊಲೀಸ್ ಎಷ್ಟೇ ಹೊಡೆದ್ರು ಆ ಪೆಲಿ ತುಟಿನ್ ಮಾತ್ರ ಮರೆಯಕ್ ಆಗ್ತಾ ಇಲ್ಲ. ಮರ್ಯಾದ ಮೂಯಿಗೆ ಮೂಯಿ, ಸೇಡಿಗೆ ಸೇಡು. ಲೋ ಬೇಡ ಕಣ್ರ, ಅವ್ರ ಫೋನ್ಗೆ ಪೊಲೀಸ್ನವ್ರು ಬಂದ್ರು ಅಂದ್ಮೇಲೆ ಅವ್ರಪ್ಪ ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ಲೇಬೇಕು. ಅವರಪ್ಪ ದೊಡ್ಡ ಆಫೀಸರ್ ಆಗ್ಬಿಟ್ರೆ ಸುಮ್ನೆ ಬಿಡ್ಬೇಕಾ? ಅಪ್ಪು ಪಿಕ್ಚರ್ ನೋಡಿಲ್ವಾ? ಆರ್ಡಿನರಿ ಪಿಸಿ ಮಗ ಕಮಿಷನರ್ ಮಗಳನ್ನ ಡೌಡಿ ಅಲ್ವಾ? ಅದು ಪಿಕ್ಚರ್, ಇದು ಲೈಫ್. ಎಲ್ಲ ಒಂದೇ. ಸೇಡಿಗೆ ಸೇಡು, ಮುಯ್ಯಿಗೆ ಮೈ, ಮುಯಿ. ಕ್ಲಾಸಲ್ಲಿ ಮಾಡ್ತಿದ್ದಪ್ಪ. ಮಮ ಸ್ಟಾಪ್. ಆಲ್ ಶೋರ್ ಪಣಕ್ಕೆ ಸರ್ ಕಮಿಂಗ್. ಈ ಹದ್ದಿನ ಕಣ್ಣಿಂದ ತೆಪ್ಪಿಸ್ಕೊಂಡು ಎಲ್ಲಿ ಹೋಯ್ತಾ ಗಿಣಿ ಮರಿ? ಸುತ್ತಲೂ ನಂದೇ ಸಾಮ್ರಾಜ್ಯ. ಆತಳ ಸುತ್ತಳ ರಸತಳ ಪಾತಾಳಕ್ ಹೋದ್ರು ನಾನ್ ನಿನ್ನ ಬುಡಕ್ಕಿಲ್ಲ. ಮರುವಾದಾಗಿ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಆ ದುಶ್ಯಾಸನ ದ್ರೌಪದಿ ಸೀರೆ ಎಳ್ದಂಗೆ ನಾನ್ ನಿನ್ ಸೀರೆ ಎಳದ್ ಬಿಟ್ಟು ಹಾಕ್ಬಿಡ್ತೀನಿ. ಸರವೇ ನಿನ್ನ ಸರಗ. ಓ ಫೆಲಿ ತುಟಿ, ನಾನ್ ಬಾಳ ಕೆಟ್ಟವನು. ಈ ಟೈಗರ್ ನ ಎದುರಾಕೊಂಡವ್ರು ಯಾರು ಉಳ್ದಿಲ್ಲ. ಅನ್ಯಾಯವಾಗಿ ನನ್ನ ಪೊಲೀಸ್ ನೇರ್ ಕೈಲಿ ಹೊಡೆಸ್ಬಿಟ್ಟೆ ಅಲ್ಲ. ನಿನ್ನ ಹೀಗೆ ಬಿಟ್ರೆ ಈ ಗಂಡು ಟೈಗರ್ಗೆ ಅವಮಾನ. ನನ್ ಎದುರಾಕೊಂಡವ್ರ ಗತಿ ಏನಾಗುತ್ತೆ ಗೊತ್ತಾ? ಪೊಲೀಸರು ಹೊಡೆದೇಟು ನನಗೆ ಏಟೇ ಅಲ್ಲ. ಆದ್ರೆ ನಿನ್ನ ಈ ಚಿಣಕ ಮಿಣಕ ಅನ್ನಗೋ ಮಲ್ಗಿರೋ ಈ ಸರ್ಪನ ಎಬ್ಬಿಸ್ಬಿಟ್ಟಿದೆ. ಅದೀಗ ಕೆರಳಿದ ಸರ್ಪ ಆಗಿದೆ, ಮದಿಸಿದ ಆನೆ ಆಗಿದೆ. ಆ ಆನೆ ಮದನ ಇಳಿಸ್ಬೇಕು ಅಂದ್ರೆ ಇನ್ನೊಂದು ಆನೆ ಜೊತೆ ಸೇರ್ಲೇಬೇಕು. ಈ ವಿಲನ್ ಕೈಯಿಂದ ನಿನ್ ಕಾಪಾಡೋದಕ್ಕೆ ಅದ್ಯಾವ ದೇವ್ರು ಬರ್ತಾನೋ ನಾನು ನೋಡ್ತೀನಿ. ಚಿನ್ನ ಚಿನ್ನ ಚಿನ್ನ. ಸಾರಿ ಅಂದ್ರೆ ಕೃಷ್ಣ, ಸಾರಿ. ನನ್ನ ಹೆಸರು ಗೊತ್ತಾ? ಗೋಪಿ ಹೆಸರು ಗೊತ್ತು. ಇನ್ನು ಏನೇನು ಗೊತ್ತು? ನೀವು ಭಾರಿ ಒಳ್ಳೆಯವರು, ನೋಡೋಕೆ ಹೀರೋ ತರ ಇದ್ದೀರಾ. ನನ್ನ ಹೆಸರು ಹೇಳ್ತಾರಲ್ಲಪ್ಪ. ಆದ್ರೆ ವಾಯ್ಸೇ ವಿಲನ್ಗಳ ತರ ಇದೆ. ಅಷ್ಟೇ ತಾನೆ? ಈಗ ನೋಡಿ. ಲೋ ಮಗ, ಬಿಟ್ಬಿಡು ಹೆಣ್ಮಗಳನ್ನ. ಹೆಣ್ಮಕ್ಳನ್ನ ಗೋಳಿಕೊಳ್ಳೋದು ಒಳ್ಳೇದಲ್ಲ. ಅದನ್ನ ಭಗವಂತನ ಮೆಚ್ಚೋದಿಲ್ಲಪ್ಪ. ಮೇಲಾಗಿ ನಾವೆಲ್ಲ ಕ್ಲಾಸ್ಮೇಟ್ಸ್, ಒಳ್ಳೆ ಫ್ರೆಂಡ್ಸ್. ಹೇಳಲ್ಲ. ಈಗ ನೀವು ರಿಯಲ್ ಹೀರೋಸ್. ಇಲ್ಲ ಇಲ್ಲ, ನಾನ್ ಬಿಡೋದಿಲ್ಲ. ಇವನ್ ಯಾಕೆ ಹಿಂಗಾಡ್ತಾನೆ? ಇಟ್ಸ್ ಓಕೆ ಓಕೆ. ಇಷ್ಟೊತ್ತು ಇದಕ್ಕೆ ಕಾಯ್ತಿದ್ದೆ. ಎಲ್ಲ ಹೋಗ್ತಿದ್ದೀರಾ ಅನ್ಸುತ್ತೆ.
ಪ್ಲೀಸ್ ಕ್ಯಾರಿ ಕ್ಯಾರಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಮ್ಮ ಆಂಟಿ ಮನೆಯಲ್ಲಿ ಷಷ್ಠಿ ಪೂರ್ತಿ ಸಮಾರಂಭ ಇದೆ, ನೀವು ಬನ್ನಿ. ಓಕೆ ಓಕೆ ರೆಡಿ ರೆಡಿ. ಏನು ಬರೀ ಕೈನಲ್ಲೇ ಬರ್ತೀರಾ? ಊಟಕ್ಕೆ ತಟ್ಟೆ ಲೋಟ ಏನಾದ್ರು ತರಬೇಕಾಗಿತ್ತಾ? ಅಯ್ಯೋ ಬೊಕೆನೋ ರೋಸೋ ಏನಾದ್ರು ತನ್ನಿ. ಒಂದ್ 5 ನಿಮಿಷ ಹೋಗಿ ಬಂದ್ಬಿಡ್ತೀವಿ. ನಾವ್ ಹೋಗ್ತಿರ್ತೀವಿ. ಆ ಪೆಂಡಲ್ ಹಾಕಿದಾರಲ್ಲ ಅದೇ ಮನೆ, ಬನ್ರಿ. Okay. ಬೇಗ ಬಂದ್ರೆ. ನಡಿ. ಯಾಕೆ ಇಷ್ಟೊತ್ತು? ಅದು ಗಿಫ್ಟ್ ಸರ್ ಸ್ವಲ್ಪ ಲೇಟ್ ಆಗೋಯ್ತು. ಈಗ್ಲೇ ಲೇಟ್ ಆಯ್ತು, ಜಲ್ದಿ ಹೋಗಿ ಕೊಟ್ಬಿಟ್ ಬನ್ನಿ. ಮತ್ ನೀವು? ನಿಮ್ಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀವಿ, ನೀವು ಹೋಗಿ ಕೊಟ್ಬಿಟ್ ಬನ್ನಿ. ಹೋಗಿ ಬೇಗ ಹೋಗಿ. ಷಷ್ಠಿ ಪೂರ್ತಿ. ಷಷ್ಠಿ ಪೂರ್ತಿ ಅಂತ ಗಾಬರಿ ಆಗ್ಬೇಡಿ. ಯಾಕೆ ಮಂಕಾಗಿದ್ದೀರಾ? ಅಂಕಲ್ ತಂಡ ಹೊಡೆದ್ಬಿಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ನಿಮ್ಗೆ ಏನು ತೊಂದರೆ ಕೊಡಲ್ಲ ಬಿಡಿ. ಆಂಟಿ ಷಷ್ಠಿ ಪೂರ್ತಿ ಸಮಾರಂಭ ಇದ್ರೆ ಒಂಥರ ಸೆಕೆಂಡ್ ಟೈಮ್ ಫಸ್ಟ್ ನೈಟ್ ಇದ್ದಂಗೆ. ಚೀರ್ ಅಪ್. ಅಯ್ಯೋ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡಬೇಡಿ, ನಿಮಗೂ ಆದಷ್ಟು ಬೇಗ ಈ ಫಂಕ್ಷನ್ ಬಂದೇ ಬರುತ್ತೆ. ಅದೇ ತನಕ ಸ್ವಲ್ಪ ತಡ್ಕೊಳ್ಳಿ. ಅಯ್ಯೋ ನಿಮಗೂ ಬಂದೇ ಬರುತ್ತೆ, ತಡ್ಕೊಳ್ಳಿ. ಆಂಟಿ ಒಂದ್ ಹೇಳ್ತೀನಿ ಕೇಳಿ. ಫ್ಲವರ್ಸ್ ತಗೊಂಡು ಹಂಗೆ ಅಂಕಲ್ ರೂಮ್ ಎಂಟ್ರಿ ಕೊಡಿ. ಅಂಕಲ್ ಅದನ್ನ ನೋಡ್ತಾ ಇದ್ದಂಗೆ ಇನ್ನೊಂದ್ಸತಿ ಎದ್ದೇಳಲೇಬಾರ್ದು. ಏನೋ ಒಂದ್ ನಿಮಿಷ. ಅಂಕಲ್ ಹೋಗ್ಯಾಕ್ಸ್ಬಿಟ್ರೆ ಒಂದು ಮಾತಾಡ್ರು ಹೇಳ್ಬಾರ್ದಾಗಿತ್ತ. ಅಯ್ಯಯ್ಯೋ ಅಯ್ಯಯ್ಯೋ, ಇದ್ರೊಳಗೆ ಯಾರ್ರೀ ನನ್ ಮಗ? ನಾನು ಬಾಯೇ ಬಿಡದೆ ಒಳ್ಳೆ ಫೋನ್ ಹತ್ರ ಇಲ್ಲಿ ಬಿದ್ಕೊಂಡಿದಾನಲ್ಲ. 100% ಹೇಳ್ತೀನಿ, ಇವನೇ ನಿನ್ನ ಮಗ. ಅಯ್ಯೋ ಜಾಮು, ಏನೋ ಮಗನೇ, ಏನಾಯ್ತು? ಏನೋ ನಿನ್ ಪರಿಸ್ಥಿತಿ? ಏನೋ ಮಗನೇ ನಿನ್ನ ಫ್ಯಾನ್ಸಿ ಡ್ರೆಸ್ಸು. ದಾರಿಲಿ ಆಕ್ಸಿಡೆಂಟ್ ಆಗೋಯ್ತಪ್ಪ. ಆಕ್ಸಿಡೆಂಟಾ ಇಲ್ಲ ಯಾವ್ದಾದ್ರು ಇನ್ಸಿಡೆಂಟಾ? ಅಯ್ಯೋ ರೀ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಏ ಅದಲ್ಲ ಕಣೆ, ಇವನ್ನ ನೋಡಿದ್ರೆ ಯಾರೋ ಹಿಡ್ಕೊಂಡು ಚೆನ್ನಾಗಿ ಒದ್ದಂಗಿದೆ. ಮಾತ್ ಸಾಕು, ಮೊದ್ಲು ಬ್ಯಾಗ್ ಕೊಡ್ರಿ. ತಗ ಶಾಮು, ಸ್ವಲ್ಪ ಜ್ಯೂಸ್ ಕುಡಿಯಪ್ಪ. ಎಲ್ಲಿದೆ ಬಾಯಿ? ಇಲ್ಲಿದೆ ಇಲ್ಲಿದೆ. ಅಯ್ಯೋ ನಿಧಾನ ಕಣೋ. ಕುಡಿಯೋ ಮಗ್ನೆ, ಕುಡಿ. ಇನ್ನೂ ಹಸು ಆಗ್ತಾ ಇದೇನೋ ರೀ? ಇವತ್ ಆಫೀಸಿಗೆ ರಜೆ ಹಾಕ್ಬಿಡಿ. ಯಾಕೆ? ಏನ್ರಿ ಯಾಕೆ ಅಂತಿದ್ದೀರಾ? ಮಗುನ್ ನೋಡಿ ಯಾವ ಸ್ಥಿತಿನಲ್ಲಿದ್ದಾನೆ, ಅವನಿಗೆ ಊಟ ತರಬಾರ್ದಾ? ಯಾಕೆ ಹಂಗೆ ತಂದು ತಿನ್ಸ್ಬಿಡ್ತೀನಿ ತಗೋ. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ತಾಯಿ ಕರಳುಗಳು ಕುಕ್ಕೋತಾ ಇವೆ. ಕರೆಕ್ಟ್ ಆಗಿ ಹೇಳಿದ್ರಿ. ನೋಡ್ರಿ ಪಾಪ ಅವನ್ ಕೈ ಹೇಗಾಗಿದೆ. ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ಬೇಗ ಹೊರಡಿ. ಬ್ಯಾಗ್ ತಗೊಳ್ಳೆ. ಲೇ ಬಾಬಾ, ಅದನ್ನ ಅಲ್ಲೇ ಇಡು. ಬಾ. ಬರ್ತೀನಿ ಕಣ. ಬರ್ಲೇನೋ ಮಗನೇ? ಅಮ್ಮ ಅಲ್ಲ ಅಪ್ಪ. ಬಾ. ಎಲ್ಲೇ 2 ದಿನದಿಂದ ಅವ್ರು ಯಾರು ಕಾಣ್ತಾನೆ ಇಲ್ಲ. ಅವ್ರು ರೇಗಿಸಿದ್ರಲ್ಲೋ ಒಂಥರ ಮಜಾ ಇರ್ತಿತ್ತು ಕಣೆ. ಅವ್ರನ್ನ ನೋಡ್ದಿದ್ರೆ ಮನ್ಸಿಗೆ ಒಂಥರ ಆಗುತ್ತೆ. ಏಯ್ ಅಲ್ಲೋಡಿ ಸತೀಶ್, ಸತೀಶ್. ಓಕೆ ಅಮ್ಮ, ಬಾಯ್. ಎಕನಾಮಿಕ್ಸ್ ನೋಟ್ಸ್ ಬೇಕಾಗಿತ್ತು. ಒಂದ್ ನಿಮಿಷ. ಹೌದು, ನಿಮ್ ಫ್ರೆಂಡ್ಸ್ ಗೋಪಿ, ಶ್ಯಾಮ್, ಕೃಷ್ಣ ಯಾರು ಕಾಣಿಸ್ತಾನೆ ಇಲ್ಲ. ನಿಮ್ಗೆಲ್ಲ ಗೊತ್ತಿಲ್ವಾ? ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ನನ್ ಮಕ್ಳ ಅವತ್ ರಾತ್ರಿನೇ ಹೇಳ್ದೆ, ಹುಡುಗಿಯರಿಂದ ಬಿದ್ರೆ ಏಟೆ ಅಂತ. ಕೇಳಿಲ್ಲ ನೀವು? ಏಟ್ ಬಿದ್ಮೇಲೆ ಕಣೋ ಅಯ್ಯೋ ಕಲ್ಲು ಶಿಲೆ ಆಗೋದು, ಹಾಗೇನೆ ಮನಸ್ಸು ಪ್ರೀತಿಗೆ ಬಾಗೋದು. ನನ್ನ ಮಗನೇ, ನಿನ್ಗೆಲ್ಲೋ ಬೀಳ್ಬೇಕಾದ ಜಾಗದಲ್ಲಿ ಸರಿಯಾಗಿ ಬಿದ್ದಿಲ್ಲ. ಬಿದ್ದಿರೋ ನನ್ ಕೇಳಿ ಹೇಳ್ತೀನಿ, ಕಲ್ಲಂತೆ ಶಿಲೆ ಅಂತೆ. ಆ ಹುಡುಗಿರು ಸಿಗ್ಲಿ ಸರಿಯಾಗಿ ಮಾಡ್ತೀನಿ. ಅಯ್ಯೋ
ಕೃಷ್ಣ, ಶ್ಯಾಮ್, ಸಾರಿ ಕೃಷ್ಣ, ನಾವೇನೋ ತಮಾಷೆ ಮಾಡಕ್ ಹೋಗಿ ಸಾರಿನಾ? ಒಂದ್ಸಲ ಸಾರಿ ಕೇಳ್ಬಿಟ್ಟೆ ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ರಿ. ಇನ್ನು ಈ ಬಾಡಿಲಿ ಏನ್ ಉಳಿದಿದೆ ಅಂತ ಇನ್ನೊಂದ್ಸಲ ಸಾರಿ ಕೇಳ್ತಾ ಇದ್ದೀರಾ? ನೀವ್ ಈ ತರ ಮಾತಾಡಿದ್ರೆ ನಮಗ್ ತುಂಬಾ ನೋವಾಗುತ್ತೆ ಗೋಪಿ. ನಾವಿಷ್ಟ್ ಪ್ರೀತಿಯಿಂದ ಬೊಗಿತಂದ್ರೆ ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಿಜವಾಗ್ಲೂ ಪ್ರೀತಿಯಿಂದನಾ? ಬಕ್ಕೆಲ್ ಬಾಂಬಿ ಬಿಟ್ಟಿರ್ತಾರೆ ಕಣ. ಹಾಗಾದ್ರೆ ನೀವ್ ನಮ್ಮನ್ನ ಕ್ಷಮಿಸಲ್ವಾ ಗೋಪಿ? ಏನಾಯ್ತು? ಶಾಕ್ ಹೊಡಿತಾ ಇದೆ. ಆದ್ರೂ ಒಂಥರ ಮಜಾ ಇದೆ. ಇನ್ನೊಂದ್ಸಲ ಮುಟ್ಟು. ಆ ಟಚ್ ಅಲ್ಲಿ ಅಷ್ಟೊಂದು ಪವರ್ ಇದೆಯಾ? ಒಂದ್ಸಲ ಮುಟ್ಟು. ಅಯ್ಯೋ, ಶಾಕೆ ಇಲ್ವಲ್ಲ. ಪ್ರಾಬ್ಲಮ್. ನೀನ್ ನನ್ ಪ್ರೀತಿಸೋದ್ ನಿಜಾನೇ ಆದ್ರೆ ಇಲ್ಲಿ ಒಂದ್ ಕಿಸ್ ಕೊಡು ನೋಡೋಣ. ಬೇಗ ಬೇಗ ಡಾಕ್ಟರ್ ಬಂದ್ಬಿಡ್ತಾರೆ. ಕೊಡೋಕೆಲ್ಲೂ ಜಾಗನೇ ಇಲ್ವಲ್ಲ. ಇಲ್ಲಿದೆಯಲ್ಲ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಏನ್ ಟಿಫನು? ಇವತ್ತು ನಿಮ್ ಫೇವ್ರೇಟ್ ಬಿಸಿಬೇಳೆ ಬಾತ್. ಹೇಗಿದ್ದೀರಿ? ಅಲ್ಲ, ಚೆನ್ನಾಗೇ ಇದೆ. ಆದ್ರೆ ನೀನು ಬೆಳಿಗ್ಗೆ ಕೊಟ್ಟಿದ್ದಲ್ಲ ಕಾಫಿ, ಆಹಾ ಫಸ್ಟ್ ಕ್ಲಾಸ್ ಆಗಿತ್ತು ಕಣೆ. ಡ್ಯಾಡಿ, ಮಮ್ಮಿ ಕೈ ಅಡ್ಗೆ ಬಂಬಾಟ್. ಮದುವೆಗ್ ಮುಂಚೆ ಏನ್ ಡ್ಯಾಡಿ ಅದು? ಅಯ್ಯೋ, ಇವಳನ್ನ ಕಟ್ಕೊಳಕ್ಕೋಸ್ಕರ ದೊಡ್ಡ ಯುದ್ಧಾನೇ ಮಾಡಿದೀನಮ್ಮ ನಾನು. ಹೌದಾ? ಎಷ್ಟ್ ಜನ ಇದ್ರು ಡ್ಯಾಡಿ ಕಾಂಪಿಟೇಟರ್ಸ್? ಇದ್ದದ್ ನಾನು ಒಬ್ಬನೇ. ಆದ್ರೆ ಇವಳ ಮದುವೆಗೋಸ್ಕರ ಇವ್ರ ಅಪ್ಪ ಒಂದ್ ದೊಡ್ಡ ಕಂಡೀಷನ್ ಹಾಕ್ಬಿಟ್ಟ. ಏನದು? ಒಂದು ವಾರ ಇವಳ ಕೈ ಅಡಿಗೆ ತಿಂದು ಬದುಕಿದ್ರೆ ಆಮೇಲೆ ಇವಳ ಜೊತೆಗೆ ಮದುವೆ ಅಂತ. ಆಮೇಲೆ ಡ್ಯಾಡಿ? ಆಮೇಲೆ ಏನು, ಇವಳ ಕೈ ಅಡಿಗೆ ತಿಂದಿದ್ರೆ ಇಷ್ಟೊತ್ತಿಗೆ ಸ್ವರ್ಗದಲ್ಲಿ ಗ್ರೀನ್ ಫ್ಲಾಗು ರೆಡ್ ಫ್ಲಾಗು ಹಾರಿಸ್ತಾ ಇದ್ದೆ. ಅದು ಪಾಪ ನಮ್ಮ ರಾತ್ರಿ ಎಲ್ರು ಮಲಗಿದ ಮೇಲೆ ಊಟ ತಂದು ಕೊಡೋರು. ಅದಕ್ಕೆ ಬದುಕೊಂಡಿದ್ದೀನಿ. ಮಮ್ಮಿ ಕೈ ಅಡ್ಗೆ ಅಷ್ಟೇ ಕೆಡ್ದಾಗಿತ್ತ ಡ್ಯಾಡಿ? ಸುಮ್ನೆ ಇರಿ, ಆಮೇಲೆ ವಿಚಾರಿಸ್ತೀನಿ. ನಿಮ್ಮ ಕಾಲೇಜ್ ಗೊತ್ತಾಗ್ಲಿಲ್ವೇನ್ರಿ? ಹೇಳಿ. ಸಾರಿ ಮಮ್ಮಿ. ಬಾಯ್ ಡ್ಯಾಡಿ. ಬಾಯ್ ಮಮ್ಮಿ. ಬಾಯ್. ಬರ್ತೀನಿ ಮೈ ಡಿಯರ್ ಬಿಸಿ ಬೆಳೆ ಹೋಗ್ರಿ ನೀವು, ನನ್ ಜೊತೆ ಮಾತಾಡ್ಬೇಡಿ. ಈ ಗಂಡಸ್ರೇ ಹೀಗೆ. ಜಗತ್ತಿನ ಶ್ರೇಷ್ಠ ಪ್ರೇಮ ಕಾವ್ಯ ಈ ರೋಮಿಯೋ ಜೂಲಿಯಟ್ ಪ್ರೇಮಿಗಳ ಪಾಲಿಗೆ ಬೈಬಲ್ ಇದು. ಈ ಡ್ರಾಮಾದಲ್ಲಿ ಲವ್ ಅಂಡ್ ಅಫೆಕ್ಷನ್ ಅಂತ 2 ಪದಗಳು ಬರುತ್ತೆ. ಈ ಪದಗಳ ಅರ್ಥದ ಬಗ್ಗೆ ನಿಮ್ಮಲ್ಲಿ ಯಾರಿಗಾದ್ರೂ ಡಿಫ್ರೆನ್ಸ್ ಏನಾದ್ರೂ ಗೊತ್ತಾ? ಸಾರ್, ನೀವು ನಿಮ್ ಮಗಳ ಮೇಲೆ ಇಟ್ಟಿರೋದು ಅಫೆಕ್ಷನ್, ಅದೇ ನಾನಿಟ್ರೆ ಲವ್. ಸೈಲೆನ್ಸ್, ಕಮ್ ಟು ದ ಮ್ಯಾಟರ್. ಜೂಲಿಯಟ್ ರೋಮಿಯೋನ ಪ್ರೀತಿಸ್ತಿರ್ತಾಳೆ, ಟೆಬಾಲ್ಟ್ ಜೂಲಿಯಟ್ ನ ಪ್ರೀತಿಸ್ತಿರ್ತಾನೆ. ಇದೊಂಥರ ನಿಜಕ್ಕೂ ಹಾಗೂ ಭ್ರಮೆಗೂ ಇರೋ ವ್ಯತ್ಯಾಸ ಅಂತ ಹೇಳ್ಬೋದು. ಎಕ್ಸ್ಕ್ಯೂಸ್ ಮೀ ಸರ್, ನಿಜಕ್ಕೂ ಮತ್ತು ಭ್ರಮೆಗೂ ಏನ್ ಡಿಫ್ರೆನ್ಸ್ ಇದೆ? ನೀನು ಓಕೆ. ಈ ರೋಮಿಯೋ ಜೂಲಿಯಟ್ ಕತೆಗೆ ಟರ್ನಿಂಗ್ ಪಾಯಿಂಟ್ ಅವಳ ನಿಶ್ಚಿತಾರ್ಥ ಫಿಕ್ಸ್ ಆಗೋದು. ಇವತ್ತಿಗೆ ನಿಶ್ಚಿತಾರ್ಥಕ್ಕೆ ನಿಲ್ಸೋಣ, ನಾಳೆ ಮದುವೆ ಮಾಡೋಣ. ಬಾಯ್. ಹಾಯ್ ಹಾಯ್. ನಮ್ ಜೂಲಿಯಟ್ ಸಾಕು ಡಲ್ ಆಗಿ ಕೂತಿದಾರಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ. ಬಾ, ಏನಂತ ವಿಚಾರಿಸೋಣ. ನಡಿ. ಹಾಯ್. ಏನೋ ಬಹಳ ಫೀಲಿಂಗ್ ಅಲ್ಲಿ ಇದ್ದೀರಲ್ಲ? ಹೌದು, ನಮ್ ವಿಚಾರ ಎಲ್ಲ ಮನೇಲಿ ಗೊತ್ತಾಗೋಯ್ತಾ? ಯಾಕೋ ಏನೋ ಹೆಚ್ಚಿಗೆ ಮಾಡ್ಕೊಂಡೇನೋ? ಅದೆಲ್ಲ ಕಣ ಲವ್. ಇಲ್ಲ ನಿಮ್ಗ್ ಗಂಡೇನಾದ್ರೂ ಹುಡುಕ್ತಾವ್ರಾ? ಇಲ್ಲ. ಇಲ್ಲ ಇಲ್ಲ ಅಂದ್ರೆ ನಮ್ಗೆ ಏನ್ ಗೊತ್ತಾಗಬೇಕು? ಜಸ್ಟ್ ಬೋರಿಂಗ್ ಯಾರ್. ಬೋರ್ ಆದ್ರೆ ಲಾಲ್ಬಾಗ್ ಹೋಗೋಣ. ಹೋಗ್ಲಿ, ಝೂಗ್ ಹೋಗಿ ಪ್ರಾಣಿಗಳು ನೋಡೋಣ. ನಮ್ಮನ್ನ ನೋಡೋದ್ರಲ್ಲಿ ಹೋಗೋದೇ ಬೇಡ. ಯಾವ್ದಾರು ಫಿಲ್ಮ್ ಹೋಗೋಣ? ಫಿಲ್ಮ್ ಬೇಡ, ಯಾರಾದ್ರೂ ಫಿಲ್ಮ್ ಸ್ಟಾರ್ ನೋಡಕ್ ಹೋಗೋಣ. ಅವ್ರೆಲ್ಲ ಹೇಗಿರ್ತಾರೆ ಅಂತ ನಾವ್ ನೋಡ್ಬೇಕು. ಇನ್ನಂಗಿರ್ತಾರೆ, ಅವ್ರಿಗೂ 2 ಕೈ 2 ಕಾಲು 1 ತಲೆ ಇರುತ್ತೆ. ಅದ್ ನಮ್ಗೂ ಗೊತ್ತು. ಇದ್ ನಂಗೆ ಬೇಕಾಗಿತ್ತು.
ಸರಿ, ಯಾರು ನೋಡ್ಬೇಕು ಹೇಳಿ? ಹೇಳಿ ಹೇಳಿ. ನನಗೆ ರವಿಚಂದ್ರನ್ ಅಂದ್ರೆ ಪ್ರಾಣ. ರವಿಚಂದ್ರನ್, ಯು ಮೀನ್ ನಮ್ ರವಿ? ನಾನು ಅವನು ಚಡ್ಡಿ ದೋಸ್ತು. ಇಬ್ರು ಒಟ್ಟಿಗೆ ಪಕ್ಕದ ಮನೆ ಕಾಂಪೌಂಡ್ ಆರ್ಬಿಟ್ಟು ಸೀಮೆಂಟ್ ಕದೀತಾ ಇದ್ವಿ, ಇಲ್ಲ ಸದಾಶಿವ ನಗರದಲ್ಲಿ. ಅವರು ರಾಜಾಜಿನಗರದಲ್ವಾ ಇರೋದು? ಹೌದಾ? ಅವನ ಅಡ್ರೆಸ್ ಚೇಂಜ್ ಮಾಡಿದ್ ನನಗೆ ಹೇಳಿಲ್ವಲ್ಲ. ನೆಕ್ಸ್ಟ್ ಟೈಮ್ ಸಿಗ್ಲಿ, ಮಾಡ್ತೀನಿ. ಶ್ಯಾಮ್, ನನ್ಗೆ ಉಪೇಂದ್ರ ಅಂದ್ರೆ ತುಂಬಾ ಇಷ್ಟ ಕಣೋ. ಉಪೇಂದ್ರನ? ಓ, ನಮ್ಮ ಉಪ್ಪಿನ? ನಾನು ಉಪ್ಪಿ ಗೋಲಿಗಿಲಿ ಫ್ರೆಂಡ್ಸ್. ಉಪೇಂದ್ರ ಪಿಕ್ಚರ್ಗೆ ನೀನೇ ಹೀರೋ ಆಗೋ ಅಂದ. ಆದ್ರೆ ಪ್ರೊಡ್ಯೂಸರ್ಸ್ ಏನ್ ಫಿಲ್ಮ್ ಹಿಟ್ ಆಗಿದೆ, ನೀವು ನೆಕ್ಸ್ಟ್ ಪಿಕ್ಚರ್ ಮಾಡಿ ಇದ್ರಲ್ಲಿ ಉಪೇಂದ್ರನೇ ಹೀರೋ ಆಗ್ಲಿ ಅಂದ್ರು. ಈಗ ನಾನು ಫೋನ್ ಮಾಡಿದ್ರೆ ಸಾಕು, ಎಲ್ಲಿದೆ ಹೀರೋ ಅಂತ ಓಡ್ ಬಂದ್ಬಿಡ್ತಾನೆ. ಹೌದಾ? ಕೃಷ್ಣ, ಏನೋ ಅಪ್ಪ, ನನಗ್ ಸುದೀಪ್ ಮಾತ್ರ ಕ್ಲೋಸ್. ಸುದೀಪ? ಏ, ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಹಿಮ್ ಯಾರ್. ಕೃಷ್ಣ ಕೃಷ್ಣ, ಒಂದೇ ಒಂದ್ಸತಿ ಸುದೀಪ್ನ ನೋಡ್ಬೇಕು. ಅಷ್ಟೇನಾ? ನಾನು ಸುದೀಪ್ ದರ್ಶನ್ ಎಲ್ಲ ಬುಂಡಾ ಬುಂಡಿ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ರು ಒಂದೇ ಚಡ್ಡಿ ಹಾಕೊಂಡು ಸ್ವಿಮ್ ಮಾಡ್ತಾ ಇದ್ವಿ. ನೀಗೂ ಅನ್ನು ಅವ್ ನಂಗೆ ಹುಚ್ಚ ಕೆಟ್ಟಪಲ್ ಕರ್ಕೊಂಡ್ ಬಂದ್ಬಿಡ್ತೀನಿ. ವಾವ್, ಅಯ್ಯೋ, ನಡೀರಿ ಹೋಗೋಣ. ಹೋಗೋಣ? ಎಲ್ಲಿಗೆ? ನಮ್ ಹೀರೋಗಳ ಮನೆಗೆ. ನಮ್ಮನೆಗ? ಯಾಕೆ? ಅಯ್ಯೋ, ರವಿಚಂದ್ರನ್ ಮನೆಗೆ. ಅವನಿಗೆ ಊರಲ್ಲಿಲ್ಲ, ಅಬ್ರಾಡ್ ಶೂಟಿಂಗ್ ಹೋಗಿದ್ದಾನೆ. ಏ, ಯಾರ ಹತ್ರ ಮೊಬೈಲ್ ಇದ್ದೀನಪ್ಪ? ಮನೇಲಿ ಚಾರ್ಜ್ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ನಾವ್ ನೋಡ್ಲೇಬೇಕು. ಓಕೆ ಓಕೆ, ಕೂಲ್ ಕೂಲ್ ಕೂಲ್. ಈಗ ನಾಳೆ ಕಾಲೇಜಲ್ಲಿ ಫಂಕ್ಷನ್ ಇದೆಯಲ್ಲ, ಕರ್ಸ್ಬಿಡೋಣ. ಅಷ್ಟಲ್ಲಿ ಬಂದಿರ್ತಾನೆ. ಶ್ಯೂರ್ನಾ? 200%. ನಾಳೆ ಅವ್ರನ್ನ ಹೆಂಗೋ ಕರ್ಸೋದು? ನಾನು ಒಂದೇ ಕಡೆ ಯೋಚನೆ ಮಾಡ್ತಾ ಇದ್ದೀನಿ. ಕೃಷ್ಣ, ಏನಂದೆ? ದರ್ಶನ್ ಸುದೀಪ್ ನಿನಗೆ ಗುಂಡಾಗುಂಡಿ ಫ್ರೆಂಡ್ಸಾ? ಸುದೀಪನ್ನ ಹುಚ್ಚಿನ ಕೆಟ್ಟಪ್ಪಲ್ಲಿ ಹೇಳ್ಕೊಂಡ್ ಬರ್ತೀಯಾ? ಲೇ, ಅವ್ರ ಮನೆಗೆ ಹೋಗು. ನಿಮ್ಮಂತವ್ರಿಗೆ ಅಂತ ಎರಡು ಹುಚ್ಚನಾಯ ಸಾಕೋರೆ. ಮಗನ ಬಿಚ್ಚಿಬಿಟ್ರು ಅಂದ್ರೆ ಎಲ್ ಬೇಕಲ್ಲಿ ಬಾಯ್ ಆಗ್ತಾವ. ಸಾಕ್ ಸುಮ್ನೆ ಕಂಡಿದ್ದೀನಿ. ನೀನು ರವಿಚಂದ್ರನ್ ಚಡ್ಡಿ ದೋಸ್ತ? ನೀನ್ ಹಿಂಗ್ ಅಂದೆ ಅಂತ ಅವ್ರಿಗೆ ಗೊತ್ತಾಗ್ಲಿ. ನನ್ನ ಮಗನ ಚಡ್ಡಿ ಬಿಚ್ಚಿ ಊರೆಲ್ಲ ಓಡಾಡಿಸ್ತಾರೆ. ಸ್ವಲ್ಪ ಸುಮ್ನೆ ಇರ್ತೀಯಾ? ಓ, ನಮಸ್ಕಾರ. ತಾವು ಉಪೇಂದ್ರ ಅವರು? ನೀವು ಉಪೇಂದ್ರ ಚಡ್ಡಿ ದೋಸ್ತು, ಗೋಲಿ ಗಿಲಿ ಫ್ರೆಂಡ್ಸ್? ಹಂಗಂತೇಳಿ ಇಟ್ ಗೋಲಿ ಅವ್ರ ಮನೆ ಮುಂದೆ ತಗೊಂಡೋಗು. ಚೂಬಿಡೆ ಚೂಬಿಡೆ, ನನ್ ಮಗನ್ ಎಲ್ಲಂದ್ರೆ ಚೂ ಬಿಡ್ತಾರೆ ನನ್ ಮಗನೇ. ಸಾಕು ಸುಮ್ನೆರಪ್ಪ, 3 ಜನ ಹೋಗ್ಬಿಟ್ಟಿದೀವಿ. ಸರಿ, ನಾಳೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಸುಮ್ನೆ ಸ್ಕೋಪ್ ತಗೊಳ್ಳ ಅಂತ ಸುಳ್ಳು ಹೇಳಿದ್ರೆ ಒಳ್ಳೆ ಒದ್ದಾಟ ಆಗೋತ್ತಲ್ಲ. ಏ, ಏನಾಯ್ತು? ಎಲ್ಲ ಹುಡುಗರು ಐಸ್ ಕ್ರೀಮ್ ಕೊಡ್ಸು, ಚಾಕ್ಲೇಟ್ ಕೊಡ್ಸು, ಸಿನಿಮಾ ತೋರ್ಸು ಅಂದ್ರೆ ನಮ್ಮ ಹುಡುಗಿರ್ ಸಿನಿಮಾ ಸ್ಟಾರ್ಗಳನ್ನೇ ತೋರ್ಸು ಅಂತವ್ರಲ್ಲ. ಅವ್ರೇನ್ ಶೋಕೇಸ್ ಅಲ್ಲಿರೋ ಬೊಂಬೆಗಳ? ಯಾವಾಗಂದ್ರ ಅವಾಗ ತಗೊಂಬಂದ್ ತೋರ್ಸಕ್ಕೆ ಅಲ್ವೇನ್ರ? ಒಂದ್ ಐಡಿಯಾ. ಏನು? ನಮ್ಮ ಹೀರೋಗಳ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಂಡು ಫಂಕ್ಷನ್ ಕರೆದ್ಬಿಟ್ಟೆ. ಹೆಂಗೈತೆ ಐಡಿಯಾ? ಡಬ್ಬಾ ತರ ಐತೆ. ಲೇ, ನಾಳೆನೆ ಫಂಕ್ಷನ್. ಗ್ಯಾರಂಟಿ ಕರ್ಕೊಂಡ್ ಬರ್ತೀವಿ ಅಂತ ಪ್ರಾಮಿಸ್ ಬೇರೆ ಮಾಡ್ಬಿಟ್ಟಿದೀವಿ. ಏನ್ ಮಾಡೋದೀಗ? ಸಿಕ್ತು. ಏನ್ ಸಿಕ್ತು? ಒಂದ್ ಸೂಪರ್ ಐಡಿಯಾ. ನಾಳೆ ಅವ್ರ ಫಂಕ್ಷನ್ ಬರ್ತಾರೆ. ಹೆಂಗೋ? ವೇಟ್ ಅಂಡ್ ಸೀ. ವೆರಿ ಗುಡ್, ವೆರಿ ಗುಡ್ ಸರ್. ನಮಸ್ಕಾರ ಸರ್. ಸೆಂಡ್ ಆಫ್ ಪಾರ್ಟಿಗೆ ಐಶ್ವರ್ಯ ರಯ್ಯೋ, ಸುಸ್ಮಿತಾ ಸೇನ ಕರ್ಸಿದ್ರೆ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ಲಾ ಸರ್? ಏಯ್, ಅದ ಅವ್ರಿಗೆಲ್ಲ ಗೊತ್ತು, ಸುಮ್ನಿರಪ್ಪ. ಅಲ್ಲ, ನಿಮ್ಮನ್ನ ಅಲ್ಲಿ 1-2 ಸಲ ನೋಡಿದ್ದೆ. ಸರ್, ನಾನ್ ನಿಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಬಹಳ ಆಸೆ ಸರ್. ಒಂದೇ ಒಂದ್ ಚಾನ್ಸ್ ಸರ್. ಓಕೆ ಓಕೆ ಸರ್, ಬನ್ನಿ ಸರ್. ಸರ್, ನಾನ್ ನಿಮ್ಮ ಅಭಿಮಾನಿ ಸರ್. ಅಭಿಮಾನಿ? ಹೌದೌದು.
ಸರ್. ಬನ್ನಿ ಸರ್. ಕೂತ್ಕೊಳ್ಳಿ ಸರ್. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಸರ್, ಬನ್ನಿ ಸರ್, ಬನ್ನಿ ಸರ್. ಕೂತ್ಕೊಳ್ಳಿ. ಇನ್ನೇನು ನೀವು ಇಷ್ಟಪಟ್ಟಿದ್ದ ಸ್ಟಾರ್ಸ್ನ ಕರ್ಸಾಯ್ತಲ್ಲ, ಹೋಗಿ ಆರ್ತಿ ಬೆಳಿಗ್ಗೆ. ಮಗ, ಏನೋ ದೇವ್ರ ದಯದಿಂದ ಇಲ್ಲಿವರೆಗೂ ಪ್ರೋಗ್ರಾಮ್ ಚೆನ್ನಾಗಿ ನಡೀತದೆ. ಹಿಂಗೆ ಆಗೋಗ್ಬಿಟ್ರೆ ಸಾಕಪ್ಪ. ಆಯ್ತು ಬಿಡ. ಹಂಗಂತ್ಯಾ? ಆಯ್ತಾ? ಮೈ ಡಿಯರ್ ಬ್ರದರ್ಸ್ ಅಂಡ್ ಫ್ರೆಂಡ್ಸ್, ಲೋ ಸಿಸ್ಟರ್ಸ್ ಅಂತ ಹೇಳೋ. ಓಕೆ ಓಕೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಅವನ್ ಸಿಸ್ಟರ್ಸ್, ನಾನೇನು ಜಾಸ್ತಿ ಮಾತಾಡೋದಿಲ್ಲ. ನಿಮ್ ಫೇವರೆಟ್ ಹೀರೋಸ್ ಬಂದಿದ್ದಾರೆ. ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಕೊಳ್ಳಿ. ರವಿ ಸರ್, ನಿಮ್ ಮೂವಿನಲ್ಲಿ ಸಾಂಗ್ಸ್ ಮಾತ್ರ ಸೂಪರ್ ಹಿಟ್. ಸೊಂಟನ್ ಮಾತ್ರ ಶೃಂಗಾರವಾಗಿ ತೋರಿಸ್ತಿರಲ್ಲ, ಅದ್ ಹೇಗ್ ಸರ್? रविचंद्रन कौन है यार? मुझे भी मालूम नहीं यार, मुझे उप्पी उप्पी बोल के इतना सम्मान किया. शायद वो लोग बहुत बड़े आदमी रहेगा ना. अरे मैं तो रास्ते पे जा रहा था, ऐसे इन लोगों ने मुझे पकड़ के लाया. ಇವರೆಲ್ಲ ಡೂಪ್ಲಿಕೇಟ್ಸ್. ನಮ್ ಗುರುಗಳ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದಾರೆ. ನೀ ನನ್ ಮಕ್ಕಳಿಗೆ ಹೊಡಿನೋ ಹೊಡಿನೋ. ಲೋ ಗೋಪಿ, ಏನಮ್ಮ? ಬಾರು ಇಲ್ಲಿ. ನಿನ್ ಫೇವರೇಟ್ ಹೀರೋ ಪಿಕ್ಚರ್ ಬರ್ತಾ ಇದೆ. ಫೇವ್ರೇಟ್ ಹೀರೋನಾ? ಯಾರು? ರವಿಚಂದ್ರನ್ ಕಣೋ. ರವಿಚಂದ್ರನ? ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವನೇ ಅವನ್ ಸವಾಸನೆ ಸಾಕು. ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ, ಸೊಂಟಕ್ಕಿಂತ ವಾಸಿಯಾದ. ಓಲೆ ಹಾಡಲ್ಲ ಆಡ್ಬೇಡಪ್ಪ. ಲೋ, ಇದು ನಿನ್ನ ಫೇವರೇಟ್ ಸಾಂಗ್ ಅಲ್ವೇನೋ? ದಿನ ಬೆಳಿಗ್ಗೆ ಸುಪ್ರಭಾತ ತರ ಇದನ್ನೇ ಹಾಡ್ತಾ ಇದ್ದೆ. ಸೊಂಟ ಸುದೀಪು ಅಂತ. ಸುದೀಪ ಯಾರದು? ಎಲ್ಲೋ ಕೇಳ್ದಾಗಿದೆಯಲ್ಲ. ಹೇಗೆ ಸಂಸಾರ ನಡೆಸೋದು ನಮ್ಮ ಹಣೆ ಬರ. ಕೋಣ ಬಾರ ಇಲ್ಲಿ. ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸು? ಚೆನ್ನಾಗಿ ನಡೀತಿದ್ಯಪ್ಪ. ಈ ಸತಿ ಫಸ್ಟ್ ಕ್ಲಾಸ್ ನಲ್ಲಿ ಬರಬೇಕು. ಸರಿಯಪ್ಪ. ಕಾಲೇಜ್ ನಲ್ಲಿ ಏನಾದ್ರೂ ಲವ್ ಗಿವ್ ಅಂತ ಕಣ್ಣಿಗೆ ಮಿಟುಕಿಸಿದ್ಯೋ ಗೊತ್ತಿದೆಯಲ್ಲ, ಪನಿಷ್ಮೆಂಟ್. ಅವರೆಲ್ಲೋ ಮೇಲ್ಗಡೆ ಓದ್ಕೋತಾ ಇದ್ದಾರೆ. ಮತ್ತಿಲ್ಲೇನು ಕಿಸಿತಾ ಇದೀಯಾ? ಹೋಗ. ಏಯ್, ನೋಡ್ದೇನು ನಮ್ಮ ಹುಡುಗರು ಎಷ್ಟು ದೊಡ್ಡವರಾದ್ರೂ ನಮ್ಮನ್ನ ಕಂಡ್ರೆ ಹೇಗೆ ಹೆದರ್ಕೋತಾರೆ. ಹುಡುಗರೇನೋ ಒಳ್ಳೆಯವ್ರೆ, ಆದ್ರೆ ಅವ್ರ ವಯಸ್ಸಿನ ಬಗ್ಗೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಮಗ, ಲವ್ ಮಾಡಿದ್ರೆ ಒದೆ ಎಲ್ಲ ತಿನ್ಬೇಕಾಗುತ್ತಾ? ಅಯ್ಯೋ, ಸದ್ಯ ನಮ್ದೇ ಎಷ್ಟೋ ವಾಸಿ. ಪಾಪ ರೋಮಿಯೋ ಜೂಲಿಯಟ್, ಲೈಲಾ ಮಂಜುನೆಲ್ಲ ಟಿಕೆಟ್ ತಗೊಂಡ್ಬಿಟ್ಟವ್ರು ಗೊತ್ತಾ? ಸಾರಿ ಕಣ್ರ, ಜಾಸ್ತಿ ಹೇಳ್ಬಿತ್ತಾ? ಪರವಾಗಿಲ್ಲ ಬಿಡ, ನಾವ್ ಇಷ್ಟೆಲ್ಲ ಮಾಡಿದ್ ನಮ್ಮ ಹುಡುಗರಿಗೋಸ್ಕರ ತಾನೆ. ಸದ್ಯ ಅವ್ರು ನಮ್ಮನ್ನ ಬೈಕೊಳ್ಳಿಲ್ವಲ್ಲ, ಅರ್ಥ ಸಾಕು ಪುಣ್ಯಕ್ಕೆ. ಅದೇಂಗ್ ಬೈಕೊಂತಾರ? ಅದೇಂಗ್ ಬೈಕೊಂತಾರೆ? ಈಗ ನಮ್ಮಗಳ ದೇಹ ಬೇರೆ ಆದ್ರೂ ಮನಸ್ಸು ಮಾತ್ರ ಒಂದೇ. ಇಷ್ಟೆಲ್ಲ ಕತೆ ಹೇಳ್ತಿರಲ್ಲ, ಈಗ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತ ಸ್ವಲ್ಪ ಹೇಳಿ ನೋಡೋಣ. ಅಷ್ಟೇ ತಾನೆ? ವೆರಿ ಸಿಂಪಲ್. ಈಗ ಅವ್ರು ಮಲ್ಕೊಂಡು ಶಂಕ ಓದ್ತಾ ಇರ್ತಾರೆ. ಸ್ವಲ್ಪ ಹೇಳ್ತಂಗ ಕೇಳಲ್ಲ. ಈಗ ಅವ್ರು ಮಲ್ಕೊಂಡು ನಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಪಾಪ ಕಣೆ, ಅವ್ರು ನಮ್ಗೋಸ್ಕರ ಎಷ್ಟೊಂದ್ ರಿಸ್ಕ್ ತಗೊಂಡ್ರು. ನಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಏನೋ. ಬೇಜಾರ್ ಮಾಡ್ಕೊಳಲ್ಲ ಬಿಡೆ. ಹೇಗೆ ಹೇಳ್ತೀಯಾ? ಈಗ ಅವ್ರ ಮನಸ್ಸು ನಮ್ಮ ಮನಸ್ಸು ಎಕ್ಸ್ಚೇಂಜ್ ಆಗಿದೆ. ಅವ್ರೇನ್ ಮಾಡ್ತಿರ್ತಾರೆ ಅಂತ ನಮಗ್ ಗೊತ್ತಾಗುತ್ತೆ, ನಾವೇನ್ ಮಾಡ್ತಿರ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ಯಾವತ್ತೂ ಅವ್ರಿಗೆ ತೊಂದರೆ ಕೊಡ್ಬಾರ್ದು ಕಣೆ. ನಮ್ಮನ್ನ ಇಷ್ಟೊಂದು ಲವ್ ಮಾಡ್ತಾರೆ. ನಮ್ ಜೋಡಿ ಕೊನೆವರೆಗೂ ಹೀಗೆ ಇರ್ಬೇಕು.